ನಮ್ಮ ಕನ್ನಡದ ಹೆಮ್ಮೆಯ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರನ್ನ ಸನ್ಮಾನಿಸೋದಕ್ಕಾಗಿ ಟಿವಿ9 ನೆಟ್ವರ್ಕ್ನ MD ಮತ್ತು CEO ಆದಂತಹ ವರುಣ್ ದಾಸ್ ಅವರು, ಟಿವಿ9 ನೆಟ್ವರ್ಕ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಸೌತ್ CEO ಆದಂತಹ ವಿಕ್ರಮ್ ಅವರು, ಹಾಗೆ ಸ್ಪೀಕರ್ ಆದಂತಹ UD ಖಾದರ್ ಅವರು, ಅದರ ಜೊತೆಯಲ್ಲಿ ಸ್ವೀಟ್ ಹೋಮ್ ರಿಯಾಲಿಟೀಸ್ MD ಆದಂತಹ ಹರೀಶ್ ರಾವ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನವನ್ನು ಸ್ವೀಕರಿಸೋದಕ್ಕೆ ರಿಷಬ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಾನು ಶೂಟಿಂಗಿಗೆ ಹೋದಂಥ ಸಂದರ್ಭದಲ್ಲಿ ನೋಡಿದೆ ಅವ್ರ ಕಾಲು ಯಾವ ರೀತಿ ಅಂತಂದರೆ ಕಲರೇ ಚೇಂಜ್ ಆಗಿ ಹೋಗಿತ್ತು ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಅವರು ಹಾರ್ಡ್ ವರ್ಕ್ ಮಾಡಿರಬೇಕು ಅಂತ. ಜೊತೆಗೆ ಈ ವ್ಯಕ್ತಿಯ ಒಂದು ಸರಳತೆ, ಒಂದು ಸಜ್ಜನಿಕೆಯನ್ನು ಹೇಳಲೇಬೇಕು. ನಾನು ಕೂಡ ಈ ರೀತಿ ಪಂಚ ಉಟ್ಕೊಂಡು ಹೋಗಿದ್ದೆ. ಆ ಪಂಚ ಯಾಕೋ ಮೇಲೆ ಕೆಳಗಡೆ ಆಗಿಬಿಟ್ಟಿತ್ತು. ನಾವು ಪಂಚ ಉಟ್ಟು ರೂಢಿ ಇಲ್ವಲ್ಲ. ಆವಾಗ ಒಬ್ಬ ಸ್ಟಾರ್ ನಟ, ಒಬ್ಬ ಡಿವೈನ್ ಸ್ಟಾರ್ ಬಂದು ಕೆಳಗಡೆಗೆ ಮಂಡಿ ಊರಿ ಕೂತು ಆ ಪಂಚನೆಲ್ಲ ಸರಿ ಮಾಡಿ, ಒಂದು ಸರಿ ಅಲ್ಲ 2-3 ಸರಿ ಅದಾದ್ಮೇಲೆ ಕೂಡಿಸಿದ್ರು. ನನಗನ್ನಿಸ್ತು ಇವ್ರು ಯಾಕೆ ಮೇಲಕ್ಕೆ ಬಂದರು ಅಂತಂದರೆ ದಿಸ್ ಈಸ್ ದ ರೀಸನ್. ಎಸ್, ಸನ್ಮಾನ ಸ್ವೀಕಾರ ಮಾಡಿದ್ದಾರೆ. ಸರ್, ಏನಂತೀರಿ? ಇವತ್ತು ನೀವು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅದು ಸಾಮಾನ್ಯ ಕೊಡುಗೆ ಅಲ್ಲ, ಇಡೀ ವಿಶ್ವ ಕೊಂಡಾಡ್ತಾ ಇದೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸ್ತಾ, ನಾನು ಏನೇನೋ ಮಾತಾಡೋಣ ಅಂದ್ಕೊಂಡೆ, ನಿಮ್ಮ ವಿಟಿ ನೋಡಿ ಎಲ್ಲ ಮರೆತೇ ಹೋಯ್ತು ನನಗೆ. ದೈವ ಸಿನಿಮಾದವ್ರಿಗೆ ಪ್ರಶಸ್ತಿಗಳು ನಡೀತಾನೆ ಇರುತ್ತೆ, ಅದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ಆದರೆ ಒಂದು ಮಾಧ್ಯಮ ಕಲಾವಿದರುಗಳನ್ನು ಗುರುತಿಸಿ ಇಂತಹ ಒಂದು ಅದ್ಭುತ ವೇದಿಕೆಯಲ್ಲಿ ನವನಕ್ಷತ್ರ ಅನ್ನುವಂಥ ಒಂದು ಸನ್ಮಾನದಲ್ಲಿ ಇಂಥ ಸಮಾಜದ ಅಗ್ರಗಣ್ಯರ ಜೊತೆಗೆ ನನ್ನಂಥ ಒಬ್ಬ ಪುಟ್ಟ ಕಲಾವಿದನನ್ನು ರೆಕಗ್ನೈಸ್ ಮಾಡಿ ಆ ಲಿಸ್ಟಲ್ಲಿ ನಾನಿದ್ದೀನಿ ಅಂತ ಕೇಳಿದಾಗಲೇ ಸ್ವಲ್ಪ ನನಗೆ ಎದೆ ನಡ್ಗಕ್ಕೆ ಶುರುವಾಯಿತು. ಯಾಕಂದರೆ ಅಂಥ ಹಿರಿಯರು, ಅಂಥ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವರು ಇರುವಂತಹ ಒಂದು ಸರದಿಯಲ್ಲಿ ನನ್ನನ್ನು ಕೂಡ ಒಂದು ಭಾಗ ಹಾಕ್ಸಿದ್ದಕ್ಕೆ ಟಿವಿ9ನ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು, ಥ್ಯಾಂಕ್ ಯು ಅನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಕಾಂತಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗೋದಕ್ಕೆ ನಮ್ಮ ನಿರ್ಮಾಪಕರು ವಿಜಯ್ ಕಿರ್ಗಂದೂರವರು ಮತ್ತು ಹೊಂಬಾಳೆ ಸಂಸ್ಥೆಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲು ಕನ್ನಡ ಜನತೆ, ಅವರು ಇದನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೊಗೊಂಡು ಹೋದವರು. ಮೊದಲನೇ ಭಾಗ ಮಾಡಿದಾಗ ಚಾಪ್ಟರ್ 1 ಮಾಡೋಕ್ಕೆ ಹೊರಟಾಗ ಆಗ ನಮ್ಗೆ ಗೊತ್ತಿತ್ತು ಇದನ್ನು ಪ್ಯಾನ್ ಇಂಡಿಯಾ ಸಿನಿಮಾಗೆ ಮಾಡ್ತೀವಂತ. ಆದರೆ ಕೆಲಸ ಮಾಡೋದಷ್ಟೇ ನಂಬ್ತೀವಿ ನಾವು ಇಡೀ ತಂಡವಾಗಿ. ಹಾಗಾಗಿ ಆ ಇಡೀ ತಂಡದ ಪರಿಶ್ರಮ 3 ವರ್ಷಗಳ ಕಾಲ ನಾವು ನನ್ನ ಒಬ್ಬನ ವಿಷನ್, ಅದು ಒಂದು ಕಲ್ಪನೆಗೆ ಇಡೀ ನನ್ನ ತಂಡ, ನಿರ್ಮಾಪಕರು ಪ್ರತಿಯೊಬ್ಬರು ನಮ್ಮ ಕುಂದಾಪುರದ ಕೆರಾಡಿ ಸುತ್ತಮುತ್ತ ಹೋಗಿ ಅಲ್ಲೇ ಇದ್ವಿ ನಾವು. ನಾನಿನ್ನೂ ಅಲ್ಲೇ ಇದ್ದೀನಿ. ನನ್ನ ಕಾರ್ಯಕ್ರಮಕ್ಕೆ ಕರೆದಾಗ ಇವತ್ತು ಕೂಡ ಅಲ್ಲಿಂದನೇ ಬಂದೆ ನಾನು. ಸೊ ಎಲ್ಲರ ಕೊಡುಗೆ ಪ್ರಪಂಚದಾದ್ಯಂತ ಇಷ್ಟು ಅದ್ಭುತವಾಗಿ ಅದನ್ನು ಸ್ವೀಕರಿಸಿದ್ದಾರೆ. ಸೊ ಅದಕ್ಕೆ ಯಾವತ್ತೂ ಋಣಿಯಾಗಿದ್ದೀವಿ. ಈ ಋಣ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಋಣ ತೀರಿಸೋದಕ್ಕೆ ತುಂಬ ಕಷ್ಟ. ಹಾಗಾಗಿ ಒಂದೇ ಮಾರ್ಗ ನಾನು ಕಂಡುಹಿಡ್ಕೊಂಡಿದ್ದು, ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನು, ಒಳ್ಳೊಳ್ಳೆ ಸಿನಿಮಾಗಳನ್ನು ಚಿತ್ರರಂಗಕ್ಕೆ, ಪ್ರೇಕ್ಷಕರಿಗೆ ಕೊಡೋದ್ರ ಮುಖಾಂತರ ಆ ಋಣ ತೀರಿಸೋ ಕೆಲಸವನ್ನು ಮಾಡ್ಬೋದು ಅಂತ ನಂಬಿದ್ದೀನಿ ನಾನು. ಸೊ ಅದಕ್ಕಿಂತ ಹೆಚ್ಚು ಏನನ್ನ ಹೇಳಲಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಮಾತಾಡ್ಬೇಕಾದ್ರೆ ನೋಡಿ ಹಿಂದ್ಗಡೆಗೆ ಅಲ್ಲಿ ಕಾಣ್ತಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಲವ್ ಯು. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಹೀಗೆ ಇರಲಿ. ಮುಂದಿನ ಸಿನಿಮಾಗೂ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಇನ್ನು ಹೆಚ್ಚಿನ ಶ್ರಮದೊಂದಿಗೆ, ಯೋಚನೆಯೊಂದಿಗೆ ಮುಂದಿನ ಸಿನಿಮಾಗಳನ್ನು ಮಾಡುವಂತಹ
ಯೋಜನೆಯಲ್ಲಿ ಹೋಗ್ತೀವಿ ಅಂತ ಅಲ್ಲ, ನಾನು ಮುಂದಿನ ಯೋಜನೆ ಏನು ಸರ್? ಯಾಕಂದ್ರೆ ಇವಾಗ ನೆಕ್ಸ್ಟು ಈಗ ಹನುಮನ ಪಾತ್ರ ಮಾಡ್ತಾ ಇದ್ದೀರಿ. ನೋ ಡೌಟ್ ನೀವೇನು ಅಂದರೆ ತುಂಬ ಎನರ್ಜೆಟಿಕ್ ನೀವು ಆ್ಯಕ್ಟ್ರ್, ನೀವು ಅದರಲ್ಲಿ ಆ ನ್ಯಾಯ ಒದಗಿಸ್ತೀರಿ. ಯಾಕಂದ್ರೆ ಆಂಜನೇಯನ ಪಾತ್ರ ಇದೆಯಲ್ಲ, ಅದು ಕೇಳದೆ ಒಂದು ಎನರ್ಜಿ. ಸೊ ಅದು ಖಂಡಿತವಾಗಲು. ಆಮೇಲೆ ಶಿವಾಜಿ ಮಹಾರಾಜನ ಅದ್ಭುತವಾದಂಥ ಪಾತ್ರ. ಅಂದರೆ ನನಗಿಂತ ಇನ್ನೂ ಚೆನ್ನಾಗಿ ಕಾಣುವಂಥವ್ರು ಅದ್ಭುತ ಕಲಾವಿದರುಗಳು ನಮ್ಮ ಚಿತ್ರರಂಗದಲ್ಲಿದ್ದಾರೆ ಮತ್ತು ಭಾರತೀಯ ಚಿತ್ರರಂಗದಲ್ಲಿದ್ದಾರೆ. ನನಗೆಲ್ಲ ದೇವರ ಆಶೀರ್ವಾದ, ಒಂದು ಅದೃಷ್ಟನೇ ಅಂತ ಅಂದ್ಕೊಳ್ತೀನಿ ನಾನು. ಇಂಥ ಪಾತ್ರಗಳು ಸಿಕ್ಕಿದ್ದು ಅಥವಾ ಕಾಂತಾರವನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ನನಗೆ. ಸೊ ಹಾಗಾಗಿ ಅದನ್ನು ಯಾವತ್ತೂ ಜವಾಬ್ದಾರಿಯಾಗಿ ತೊಗೊಂಡು ಹೋಗ್ತೀನಿ ನಾನು. ಖುಷಿ ಇದೆ ಖಂಡಿತವಾಗಲೂ. ನಾನು ನನ್ನ ಮೊದಲ ಪ್ರೆಸ್ ಮೀಟ್ ನನಗೆ ನೆನಪಿದೆ. ಸೊ ನಿಮ್ಮ ಒಬ್ಬರು ರಿಪೋರ್ಟ್ರ್ ಇವತ್ತು ಒಳ್ಳೆ ಸ್ಥಾನದಲ್ಲಿದ್ದಾರೆ, ಜಗ್ಗಿನ್. ಸೊ ನಾವೆಲ್ಲ ಆವತ್ತಿಂದನೂ ಸ್ನೇಹಿತರುಗಳೇ. ನಿಮ್ಮನ್ನೂ ಎಲ್ಲ ನೀವೆಲ್ಲ ಆವಾಗಲೇ ಸೂಪರ್ ಸ್ಟಾರು TV9 ನಲ್ಲಿ. ಸೊ ನಿಮ್ಮ ಜೊತೆಗೆಲ್ಲ ಇಂಟರ್ವ್ಯೂ ಮಾಡೋಕ್ಕೆ ಸಿಗುತ್ತಾ ಅನ್ನೋವಂಥ ಕಲ್ಪನೆಯಲ್ಲಿ ಇರ್ತಿದ್ವಿ ನಾವು. ಫೈನಲಿ ಅಂಥದ್ದೆಲ್ಲ ಒಂದು ಸಾಕಾರಗೊಂಡಿದೆ. ಸೊ ಹಾಗಾಗಿ ಅದೊಂದು ತುಂಬ ಅದ್ಭುತವಾದ ಜರ್ನಿ. TV9 ಆಗಲಿ ಅಥವಾ ಕನ್ನಡದ ಎಲ್ಲ ಮಾಧ್ಯಮದವರು ನಾನು ಏನೂ ಅಲ್ಲದ ಕಾಲದಿಂದ ಇವತ್ತಿನವರೆಗೆ ನಮ್ಮವನು ನಮ್ಮ ಹುಡುಗ ಅನ್ನುವಂಥ ಒಂದು ಪ್ರೀತಿಯಿಂದ ಒಂದು ಬೆಂತಟ್ಟುಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಋಣಿ. ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಕಾಲ ಹೆಂಗೆ ಬದಲಾಗುತ್ತೆ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಈಗ ನೀವು ನಮಗೇನಾದರೂ ಒಂದು ಅವಕಾಶ ಸಿಗುತ್ತಾ ಇಂಟರ್ವ್ಯೂಗೆ ಅಂತಿದ್ದೀರಿ, ಈಗ ನಾವು ನಿಮಗೆ ಕಾಯ್ತಾ ಇದ್ದೀವಿ. ಅಯ್ಯೋ, ಒಂದು ಥಿಯೇಟ್ರಲ್ಲಿ ಸಿನಿಮಾ ಬಿಡುಗಡೆ ಆದ್ರೆ ಸಾಕಪ್ಪ, ಒಂದು ಶೋ ಅಂತ ಇದ್ರಿ. ಈಗ ಸಾಲಗಟ್ಟಿ ಥಿಯೇಟ್ರ್ಗಳು ಕಾಯ್ತಾ ಇರ್ತವೆ, ದಯವಿಟ್ಟು ಬನ್ನಿ ಸಿನಿಮಾ ಕೊಡಿ ಅಂತ. ಇದೆಯಲ್ವಾ ಕಾಲ ಅನ್ನೋದು? ಒಂದು ಕೆಲಸನ ದೇವರು ಅಂದ್ಕೊಂಡು ನಂಬ್ಕೊಂಡು ಕೆಲಸ ಮಾಡೋದು ಅಷ್ಟೇ ನಮ್ಮ ಕೈಯಲ್ಲಿ ಸಾಧ್ಯತೆ ಇರೋವಂಥದ್ದು. ಪ್ರತಿಫಲ ದೇವ್ರಿಗೆ ಬಿಟ್ಬಿಡ್ತೀವಿ. ಅಣ್ಣವ್ರು ಹೇಳಿದಾಗೆ ಅಭಿಮಾನಿ ದೇವ್ರುಗಳಿಗೆ ಬಿಟ್ಬಿಡ್ತೀವಿ. ಸೊ ಅವರಿಂದಾಗಿ ಈ ಒಂದು ಹಂತಕ್ಕೆ ತೊಗೊಂಡೋಗಿರುವಂಥದ್ದು. ಖಾದರ್ ಸರ್ ನಾನು ಬರೋದಕ್ಕಿಂತ ಮುಂಚೆನೇ ಮಾತಾಡಿದ್ರು ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ಅವರು ಕೂಡ ನಮ್ಮ ಭಾಗದವ್ರು ಆಗಿರೋದ್ರಿಂದ ಅದನ್ನು ಕೇಳೋದಕ್ಕೆ ಖುಷಿ ಆಗುತ್ತೆ. ಹಿಂದೊಂದು ವೇದಿಕೆಯಲ್ಲಿ ನಾನು ಅವ್ರ ಒಟ್ಟಿಗೆ ಇದ್ದಾಗ ಕೂಡ ಫಸ್ಟ್ ಕಾಂತಾರ ಬಂದಾಗಲೂ ಆ ಮಾತನ್ನು ಹೇಳಿದ್ರು ಅವರು. ಒಂದು ಸಿನಿಮಾ ನಮ್ಮ ಮಣ್ಣಿನ ಕಥೆಯನ್ನು, ನಮ್ಮ ಜನಪದವನ್ನು ನಾವು ನಂಬಿ ನಮ್ಮ ಕಥೆಗಳನ್ನು ಹೇಳಿದಾಗ ಅದನ್ನು ಪ್ರಪಂಚದಾದ್ಯಂತ ಅದು ತಲುಪುತ್ತೆ ಅಂತಂದಾಗ ಬರೀ ಒಂದು ಸಿನಿಮಾ ಆಗಿ ತಲುಪಲ್ಲ, ಅದು ಒಂದು ಭಾವನೆಯಾಗಿ ಆ ಮಣ್ಣಿನ ಸೊಗಡನ್ನು, ಅಲ್ಲಿನ ಆಚಾರ ವಿಚಾರವನ್ನು, ಆ ಕಲ್ಚರನ್ನು, ನಂಬಿಕೆಯನ್ನು ಪ್ರತಿಯೊಂದನ್ನು ಕೂಡ ಅದು ಹೇಳುವಂಥ ಪ್ರಯತ್ನ ಮಾಡುತ್ತೆ. ಯಾವುದೇ ಸಿನಿಮಾದಲ್ಲಿ ಸ್ಟ್ರೈಟ್ ಅವೇ ಒಂದು ಕಥೆಯನ್ನು ಹೇಳ್ಬೋದು. ಚಾಪ್ಟರ್ 1 ಮಾಡಬೇಕಾದ್ರೂ ಕೂಡ ನಮ್ಮಲ್ಲಿ ಸುಮಾರು 2-3 ವರ್ಷಗಳ ಒಂದು ರಿಸರ್ಚ್ ಅದು. ನಮ್ಮ ಬಾರ್ಕೂರ್ ರಾಜರು ಆಗಿನ ಕಾಲದಲ್ಲಿ ಫಸ್ಟ್ ಸೆಂಚುರಿಯಲ್ಲೇ ಹೇಗೆ ಅವರು ಫಾರಿನ್ ಟ್ರೇಡನ್ನು ಮಾಡ್ತಿದ್ರು, ಇಂಥ ಕಥೆಗಳನ್ನೆಲ್ಲ ಕೇಳ್ತಾ ಬಂದಿದ್ವಿ, ಓದ್ತಾ ಬಂದಿದ್ವಿ. ಅವೆಲ್ಲ ವಿಚಾರಗಳನ್ನು ಬರೀ ಒಂದು ಕಥೆಯಾಗಿ ಹೇಳಿದೆ, ಅವೆಲ್ಲ ವಿಚಾರಗಳನ್ನ ಅಡ್ರೆಸ್ ಮಾಡುವಂಥ ಪ್ರಯತ್ನವೂ ಮಾಡಿದ್ವಿ. ಆಗಿನ ಕಾಲದ ಟ್ರೇಡ್ ಹೇಗಿರ್ತಿತ್ತು, ಅರಮನೆಗಳು ಹೇಗಿರ್ತಿತ್ತು, ಅದು ಸಿನಿಮಾನೂ ಅನಿಸ್ಬೇಕು, ಒಂದು ಎಕ್ಸ್ಪೀರಿಯೆನ್ಸು ಆಗಬೇಕು. ಅದೇ ರೀತಿಯಲ್ಲಿ ನಮ್ಮ ಭಾಗದ ಇತಿಹಾಸವನ್ನು ಕೂಡ ಅದು ಗಣನೆಗೆ ತೊಗೊಂಡು ಅದು ಜನರಿಗೆ ಪರಿಕಲ್ಪನೆ ಸಿಗೋ ಹಾಗೆ ಮಾಡಬೇಕು ಅನ್ನೋಂಥ ಉದ್ದೇಶ ಇತ್ತು. ಅದು ತಲುಪಿದೆ ಅಂತಂದಾಗ ತುಂಬ ಸಂತೋಷ ಆಗುತ್ತೆ. ಇಡೀ ತಂಡವಾಗಿ ಅದನ್ನು ಸಕ್ಸಸ್ ಆಗಿದೆ ಅನ್ನೋವಂಥದ್ದು ಕೇಳಿದಾಗ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು. ಜೊತೆಗೆ ಮಾತಾಡುವಂಥ ಇದು ಎಲ್ರಿಗೂ ಕೂಡ ಇರುತ್ತೆ. ನಾನು ಬೃಂದಾಶ್ರೀ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ, ತಾವು ಕೂಡ ಮಾತಾಡಿ ಅಂತ. ಹಿಂದಿ ಮೇ ಸರ್. Thank you very much, Rishabh. Thank you, sir. First, one personal experience. You know, more often than not, जब मैं देखता हूँ कोई इंडियन हीरो एक कैरेक्टर प्ले कर रहा है, ज़्यादातर मुझे लगता है मैं हीरो को देख रहा हूँ, कैरेक्टर को कम देख रहा हूँ. बट कांतारा देखने के बाद मुझे 1 मिनट भी लगा नहीं मैं ऋषभ को देख रहा हूँ, मुझे लग रहा था मैं दैवा को देख रहा हूँ. So congratulations, you have become the character. Now, you know, कांतारा is a landmark movie इंडिया में. आप लोगों ने शायद कम बजट में इसको बनाया था, बट इसका सक्सेस इतना स्काई हाई हो गया. फिर कांतारा चैप्टर 1 तो इवन बिगर सक्सेस. तो हमें क्या लगता है जी, यही लुकिंग एट इंडियन रोड्स ऑरिजिन, उसी के स्टोरी कहना वही रास्ता है हमें सक्सेस का. ऑडियंस के टेस्ट हमें उसी की तरफ लेके जा रहा है. और अगर हमें ग्लोबल रिकग्निशन, ग्लोबल सक्सेस मिलना है तो वही रास्ता है. तो कुछ जानकारी, कुछ सीखने का मिल रहा है हमें कांतारा के सक्सेस स्टोरीज से. जो हिंदी में ही बात करूं? ओके, कन्नड़ा. ओ, थैंक यू, ಥ್ಯಾಂಕ್ ಯು ಸೋ ಮಚ್. ಒಂದು ಕಥೆಯನ್ನು ಯಾವತ್ತೂ ನಂಬಬೇಕು ನಾವು.
ಆ ಕಥೆಯನ್ನು ನಂಬಿ ಆ ಕಥೆಯನ್ನು ಹೇಳಕ್ಕೆ ಹೊರಟಾಗ ಪ್ರಪಂಚದಲ್ಲಿ ಇಲ್ಲೋದು ಅಥವಾ ಸಿನಿಮಾದ ಪ್ರೇಕ್ಷಕರು ಅಲ್ಟಿಮೇಟ್ಲಿ ಎಲ್ಲರೂ ಮನುಷ್ಯರೇ. ಮನುಷ್ಯನ ಭಾವನೆ ಯಾವತ್ತೂ ಅವನು ಯಾವ ದೇಶದಲ್ಲಿದ್ದರೂ ಕೂಡ ಒಂದೇ ಆಗಿರುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಹಾಗಾಗಿ ನಾನು ಯು ಎಸ್ಗೆ ಹೋದಾಗ ಒಂದು ವಾಷಿಂಗ್ಟನ್ ಸಿಯಾಟಲಲ್ಲಿ ಅಲ್ಲಿನ ಸೆನೆಟ್ ಅವ್ರನ್ನ ನಾನು ಭೇಟಿಯಾಗಿದ್ದೆ. ತುಂಬ ನನಗೆ ಇನ್ಸ್ಪೈರ್ ಮಾಡಿದಂಥ ಒಂದು ವಿಷಯ, ನಾನು ಕೆರಾಡಿ ಅನ್ನುವಂಥ ಒಂದು ಕುಗ್ರಾಮದಿಂದ ಬಂದಿರುವಂಥವನು. ನಾನು ನನ್ನ ಊರಿನ ಕಥೆಯನ್ನು, ನನ್ನ ಇಡೀ ಕರಾವಳಿಯ ಕಥೆಯನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಾಗ ಅವರೊಂದು ಮಾತು ಹೇಳಿದ್ರು ನನಗೆ. ಇದು ಅವರೊಬ್ಬ ಅಮೇರಿಕನ್ ಸಿಟಿಸನ್, ಅಲ್ಲಿ ಸೆನೆಟ್ ಆಗಿದ್ದಾರೆ. ಅವ್ರು ಹೇಳ್ತಾರೆ ಇದು ನಮ್ಮ ಊರಿನ ಕಥೆನೂ ಕೂಡ ಹೌದು ಅಂತ ವೇದಿಕೆ ಮೇಲೆ ಹೇಳಿದ್ರು ಅವರು. ನಾನಿದು ಹೇಗೆ ಅಂತ ಕೇಳಿದಾಗ ಅವರು ಅಲ್ಲೂ ಕೂಡ ನೇಟಿವ್ ಅಮೇರಿಕನ್ಸ್ಗೆ ಮತ್ತು ಲಾ ಮೇಕರ್ಸ್ಗಳ ಮಧ್ಯದಲ್ಲಿ ಆಗುವಂಥ ಹೋರಾಟಗಳು, ಅವರ ನಂಬಿಕೆ, ಆ ಬುಡಕಟ್ಟು ಸಮುದಾಯ, ಅವರ ರೈಟ್ಸ್ ಏನಿದೆ, ಇದಕ್ಕೆ ನಡೆಯುವಂಥ ಹೋರಾಟಗಳು, ಇದರ ಬಗ್ಗೆ ನಿಮ್ಮ ಕಥೆಯಲ್ಲೂ ಕೂಡ ಅದೇ ಇದೆ, ನಮ್ಮ ಕಥೆಯಲ್ಲೂ ಕೂಡ ಅದೇ ಇದೆ ಅಂತ. ಸೊ ಹಾಗಾಗಿ ಒಂದು ಕುಂದಾಪುರದ ಕೆರಾಡಿಯಲ್ಲಿ ಕರಾವಳಿ ಭಾಗದ ನಂಬಿಕೆ, ದೈವ ಆಚರಣೆ ವಿಚಾರಗಳನ್ನು ಹೇಳಿದಂಥ ಕತೆ ಒಂದು ಅಮೆರಿಕದಲ್ಲಿರುವಂಥ ಒಬ್ಬ ವ್ಯಕ್ತಿಗೂ ಕೂಡ ಅದು ಕನೆಕ್ಟ್ ಆಗುತ್ತೆ ಅಂತಂದಾಗ ನಾನು ತುಂಬ ಅವರೇನೋ ಹೇಳಿದ್ರು ಅಂತಲ್ಲ, ಅದಕ್ಕಿಂತ ಮುಂಚೆನೇ ಒಂದು ಮಾತು ಹೇಳ್ತಿದ್ದೀನಿ, ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಂತ. ನಾವು ಎಷ್ಟು ರೀಜನಲ್ ಆಗಿ ಎಷ್ಟು ರೂಟೆಡ್ ಆದಂಥ ಕಥೆಗಳನ್ನು ಹೇಳ್ತಾ ಹೋಗ್ತೀವಿ, ಆ ಕಥೆಗಳು ತುಂಬ ಯೂನಿವರ್ಸಲಿ ಕನೆಕ್ಟ್ ಆಗುತ್ತೆ ಅನ್ನೋವಂಥದ್ದು. ಹಾಗಾಗಿ ಇವತ್ತು ಮನುಷ್ಯನಿಗೆ ಬದುಕಿನ ಬಗ್ಗೆ ಇರುವಂಥ ನಂಬಿಕೆಯಲ್ಲಿ ದಾರಿಗಳು ಬೇರೆ ಬೇರೆ ಇರ್ಬೋದು, ಆದರೆ ಆ ನಂಬಿಕೆ ಒಂದೇ ಇರುತ್ತೆ, ಗುರಿ ಒಂದೇ ಇರುತ್ತೆ. ಅದು ಯಾವ ದೇವರನ್ನ ನಂಬಲಿ, ದೈವವನ್ನು ನಂಬಲಿ, ಪ್ರತಿಯೊಬ್ಬರದ್ದು ಅಲ್ಟಿಮೇಟ್ ಭಕ್ತಿನೇ ಇರುತ್ತೆ, ಸಾರ್ಥಕತೆಯೇ ಇರುತ್ತೆ, ದಾರಿಗಳು ಅವ್ರವ್ರು ಕಂಡುಕೊಂಡಂಥದ್ದು ಇರುತ್ತೆ. ಹಾಗಾಗಿ ನಮ್ಮ ಕಥೆಗಳನ್ನು ನಾವು ನಂಬಿ ಹೇಳಿದಾಗ ಅದು ಎಫೆಕ್ಟಿವ್ ಆಗಿ ಬಂದಾಗ ಅದು ಯಾವುದೇ ಪ್ರೇಕ್ಷಕನಿಗೂ ಕೂಡ ತಲುಪುತ್ತೆ ಅನ್ನುವಂಥ ನಂಬಿಕೆ. ಮಾಡಬೇಕಾದ್ರೆ ಸಿನಿಮಾವನ್ನು ತುಂಬ ಹಾನೆಸ್ಟಾಗಿ ಅದನ್ನು ನಂಬಿ ಆ ಕೆಲಸವನ್ನು ಮಾಡ್ತೀವಿ. ಪ್ರತಿ ಸಲ ನಂಬೋದು ಒಂದೇ ಒಂದು, ಈ ಸಿನಿಮಾ ಇದು ಒಂದೇ ಸಲ ಮಾಡೋಕ್ಕಾಗೋದು ಅಂತ ಅಂದ್ಕೊಳ್ತೀವಿ ಯಾವತ್ತು. ಹಾಗಾಗಿ ಆ ಎಕ್ಸ್ಟ್ರೀಮ್ ಎಫರ್ಟನ್ನು ಹಾಕ್ತಾ ಹೋಗ್ತೀವಿ. ಮೋಸ್ಟ್ಲಿ ಅದು ಜನರಿಗೆ ತಲುಪುತ್ತೆ ಅಥವಾ ಜನರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆದರೆ ಸಕ್ಸಸ್ಸಿಗೆ ಅಥವಾ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಒಂದು ಫಾರ್ಮುಲಾ ಅನ್ನೋದಿಲ್ಲ. ಸೊ ಸಕ್ಸಸ್ ಆದಾಗ ಓಕೆ ಇದು ಸಕ್ಸಸ್ ಆಯಿತು ಅಂತ, ಅದು ಫೇಲ್ಯೂರ್ ಆದಾಗ ಸುಮಾರಷ್ಟು ಕಾರಣಗಳನ್ನ ಹುಡುಕ್ತೀವಿ ನಾವು, ಈ ಕಾರಣ ಅಂತ. ಆದರೆ ಯಾವತ್ತು ಯಾವ ಕಥೆಗಳು ಜನರಿಗೆ ಇಷ್ಟ ಆಗತ್ತೆ ಅನ್ನೋದನ್ನು ಯಾರೂ ಕ್ಯಾಲ್ಕುಲೇಟ್ ಮಾಡೋದಕ್ಕಾಗಲ್ಲ. ಹೇಳೋದನ್ನು ತುಂಬ ಹಾನೆಸ್ಟ್ ಆಗಿ ಎಫೆಕ್ಟಿವ್ ಆಗಿ ಹೇಳಿದ್ರೆ ಐ ಥಿಂಕ್ ಜನರಿಗೆ ತಲುಪುತ್ತೆ ಅಂತ ನಂಬಿದ್ದೀನಿ ನಾನು. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್.